ಈಗ ಮಣ್ಣಿ ಹೇಗಾಗಿದೆ ಅಂತ ಟೇಸ್ಟ್ ನೋಡ್ತೇನೆ. ಮೆಂತೆ ಮಣ್ಣಿಗೆ 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿ, 3 ಟೇಬಲ್ ಟೀ ಸ್ಪೂನ್ನಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೀರಿನಲ್ಲಿ ನೆನೆ ಹಾಕಲು ಇಡ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ ಗಡಿ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇನೆ. ಮೆಂತೆ ಮತ್ತು ಅಕ್ಕಿಯನ್ನು ನೀರಿನಲ್ಲಿ 3 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನೀಗ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ತುರಿದಿಟ್ಟ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕಬೇಕು. ಇದೊಂದು ಸಣ್ಣ ಅರೆಯುವ ಕಲ್ಲು, ಇದರಲ್ಲಿ ಸ್ವಲ್ಪ ಅರಿಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಇದು ಸಣ್ಣ ಆಯಿತು, ಇದನ್ನು ನಾನು ತೆಗಿತಾ ಇದ್ದೇನೆ. ಈಗ ಇದನ್ನು ನೀರು ಮಾಡುವ, ಅಂದರೆ ಇದು ಬೇಯಲಿಕ್ಕೆ ಉಂಟು ತುಂಬ ಹೊತ್ತು. ತೆಳು ಮಾಡಬೇಕು ಅದನ್ನು. ನೀರು ಹಾಕಿ ತೆಳು ಮಾಡಬೇಕು, ಅಂದರೆ ಇದು ಬೇಯಲಿಕ್ಕೆ ಉಂಟು. ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ, ಅಂದರೆ ಒಂದು ಅರ್ಧ kg ಬೆಲ್ಲ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕುದಿದು ಗಟ್ಟಿ ಆಗಬೇಕು. ತುಂಬ ಇದು ಗಟ್ಟಿ ಆಗೋ ತನಕ ಹೀಗೆ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕು. ಈಗ ಇದು ಗಟ್ಟಿ ಆಗ್ತಾ ಬಂತು. ಇದಕ್ಕೆ ಈಗ ತೆಂಗಿನಕಾಯಿಯನ್ನು ಸ್ವಲ್ಪ ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ, ಇದನ್ನು ಹಾಕುವ. ಈಗ ಇದು ರೆಡಿ ಆಯಿತು, ಗಟ್ಟಿ ಆಯಿತು. ಇದಿಷ್ಟು ಸಾಕು. ಇದನ್ನೊಂದು ಬಟ್ಟಲಿಗೆ ಹಾಕಿ ಒಂದು 5-6 ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಂದು ಬಟ್ಟಲಿಗೆ ಎಣ್ಣೆಯನ್ನು ಹಚ್ಚಿ ಅದಕ್ಕೆ ಮಣ್ಣಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಮಣ್ಣಿಯನ್ನು ಹಾಕಿ ಒಂದು 5-6 ಗಂಟೆ ತಣ್ಣಗಾಗಲು ಬಿಡಬೇಕು, ಅಂದರೆ ಅದು ತಣ್ಣಗಾದ ನಂತರ ಗಟ್ಟಿಯಾಗ್ತದೆ. ಹಾಗೆ ನಾನು ಎಲ್ಲವನ್ನು ಬಟ್ಟಲಿಗೆ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಎಲ್ಲವನ್ನು ಹಾಕಿ ಆಯಿತು. ಇದನ್ನು ಒಂದು 5 ಗಂಟೆ ತಣ್ಣಗಾಗಲು ಇಡ್ತೇನೆ, ಅದು ಗಟ್ಟಿಯಾಗ್ತದೆ ಮತ್ತೆ.
ಇದೀಗ ಇಟ್ಟು 5 ಗಂಟೆ ಆಯಿತು. ಇದನ್ನೀಗ ತೆಗಿತಾ ಇದ್ದೇನೆ. ಅಂದರೆ ಇದನ್ನು ಕಟ್ ಮಾಡಿ ಪೀಸ್ ಮಾಡ್ಬೋದು. ನೋಡಿ ಚಂದ ಗಟ್ಟಿಯಾಗಿದೆ ಇದು. ಇದನ್ನು ಫ್ರಿಜ್ಜಲ್ಲಿ ಇಟ್ಟದಲ್ಲ, ಹೊರಗೆ ಇಟ್ಟದ್ದು. ಒಳ್ಳೆ ಗಟ್ಟಿಯಾಗಿದೆ ಇದು. ಇದು ಚಂದ ಬಂದಿದೆ. ಮೆಂತೆಯ ಮಣ್ಣಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತಂಪು ಕೂಡ. ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮಣ್ಣಿ ಹೇಗಾಗಿದೆ ಅಂತ ಟೇಸ್ಟ್ ನೋಡ್ತೇನೆ.